ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು, ರಾಜ್ಯ ಪ್ರವಾಸ ಮಾಡ್ತಿರೋದು, ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ನಿಜವಾಗ್ಲೂ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖನೂ ಆಗ್ತಾ ಇದೆ. ಮಾನ್ಯ ಸ್ನೇಹಿತರೆ, ಇವತ್ತು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನಲ್ಲಿ ನಮ್ಮ ಕಾಂಟ್ರಾಕ್ಟರ್ಗಳು ಇಡೀ ರಾಜ್ಯಾದ್ಯಂತ 1,30,000 ಜನ ಕಾಂಟ್ರಾಕ್ಟರ್ಗಳು ನಮ್ಮಲ್ಲಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ಗಳಿದ್ದಾರೆ. ನಮ್ಗೆ ಇದುವರೆಗೂ ಸುಮಾರು 3 ವರ್ಷದಿಂದ ನಮ್ಮ ಪೆಂಡಿಂಗ್ ಬಿಲ್ಲು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಾವು 37,000 ಕೋಟಿ ಪೆಂಡಿಂಗ್ ಬಿಲ್ಲು ನಮ್ಮದು PWDನಲ್ಲಿ, ಆಮೇಲೆ ಮೇಜರ್ ಇರಿಗೇಷನಲ್ಲಿ, ಮೈನರ್ ಇರಿಗೇಷನ್ನಲ್ಲಿ, ಆಮೇಲೆ ನಮ್ಮ ಇದರಲ್ಲಿ ವಸತಿ ಇಲಾಖೆನಲ್ಲಾಗಿರ್ಬೋದು, ಆಮೇಲೆ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, DMA ಆಗಿ ಪೌರಾಡಳಿತ ಆಗಿರ್ಬೋದು, ಎಲ್ಲ ಇಲಾಖೆ ಸೇರಿ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಾವು ಸುಮಾರು 2-2.5 ವರ್ಷದಿಂದ ನಾವು ಸುಮಾರು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಲವಾರು ಸಚಿವರಿಗೆ ನಾವು ಪತ್ರ ಬರೆದ್ವಿ, ಹೋಗಿ ಭೇಟಿ ಮಾಡಿದ್ವಿ ಸಚಿವರನ್ನು. ಸಚಿವರು ಭೇಟಿ ಮಾಡ್ತಾರೆ, ಆಯಿತು ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ ಅಂತಾರೆ. ಆಮೇಲೆ ಮತ್ತೆ ಪುನಃ ನಮ್ಮದೇನು ಇದುವರೆಗೂ ಆಗಿಲ್ಲ, ಏನು ಕೆಲಸ ಆಗಿಲ್ಲ, ಏನು ಪೇಮೆಂಟ್ ರಿಲೀಸ್ ಆಗಿಲ್ಲ. ಆಗುತ್ತೆ ಎಲ್ಲ 10%, 15% ಈ ಥರ ರಿಲೀಸ್ ಆಗುತ್ತೆ. ಇದು ಕೊಟ್ಟ ಸಾಲ ಕೊಡೋಕ್ಕಾಗ್ತಿಲ್ಲ, ಬ್ಯಾಂಕ್ ಸಾಲ ತೀರ್ಸೋಕ್ಕಾಗ್ತಿಲ್ಲ. ನಮ್ಮದು ಪರಿಸ್ಥಿತಿ ಭಾಳ ಅಯೋಮಯ ಆಗೋಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ನಮ್ಮಲ್ಲಿ ಕಾಂಟ್ರಾಕ್ಟರ್ಗಳು ಅವ್ರದ್ದು ತಾಳ್ಮೆ ಕಟ್ಟೆ ಒಡೆದೋಗ್ಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ನಾವು ಇವತ್ತು ಅವರಿಗೆ ಸುಮಾರು ದಿನದಿಂದ ಹೇಳ್ತಾ ಇದ್ವಿ, ಕೊನೆಗೆ ಅವರು ಯಾವ ರೀತಿ ನಮಗೆ ಇದುವರೆಗೂ ಸ್ನೇಹಿತರೆ 2.5 ವರ್ಷ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಧಿಕೃತವಾದ ಒಂದು ಮೀಟಿಂಗ್ ಕರೆದಿಲ್ಲ. ಅಂದರೆ ಅಫಿಷಿಯಲ್ ಮೀಟಿಂಗ್ ಒಂದು ಕರೆದಿಲ್ಲ. ಅವರು ಅಫಿಷಿಯಲ್ ಮೀಟಿಂಗ್ ಕರೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಅದು ಯಾಕೆ ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ನಾವು ಇವತ್ತು ಅದಕ್ಕೋಸ್ಕರನೇ ನಾವು ಇವತ್ತು ಗಾಳಿ ಆಂಜನೇಯನ ಸ್ವಾಮಿ ದರ್ಶನ ತಗೊಂಡು ಸ್ವಾಮಿ ಹತ್ರ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು, ಅಪ್ಪ ಕಾಂಟ್ರಾಕ್ಟ್ರಿಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಮೈಸೂರು ರೋಡಲ್ಲಿ ಮಂಡ್ಯದಲ್ಲಿ ಒಂದು ನಾವು ಮೀಟಿಂಗ್ ಮಾಡಿಕೊಂಡು, ಮಂಡ್ಯದಲ್ಲೂ ಅಷ್ಟೇ ಸುಮಾರು ಒಂದು 500 ಜನ ಕಾಂಟ್ರಾಕ್ಟರ್ಗಳು ಸೇರಿದರು. ಇದು ಪೂರ್ವಭಾವಿ ಸಭೆ ಅಷ್ಟೇ. ಇಲ್ಲೂ ಅಷ್ಟೇ ಸೇರ್ತಾ ಇದ್ದಾರೆ. ಇಲ್ಲೂ ಅಲ್ಲೊಂದು ಪ್ರೆಸ್ ಮೀಟ್ ಆಯಿತು. ಈಗ ತಾವು ಸಹ ಬಂದಿದ್ದೀರಾ. ನಮಗೆ ಏನಾಗಿದೆ, ನಾವು ನೋಡಿ ಸುಮಾರು ದಿನದಿಂದನೂ ನಾವು ಚೀಫ್ ಸೆಕ್ರೆಟ್ರಿಗೆ ಎಲ್ಲ ಲೆಟ್ರ್ ಬರೆದ್ವಿ. 10 ಮಿನಿಸ್ಟ್ರುಗಳಿಗೆಲ್ಲ ಲೆಟ್ರ್ ಬರೆದ್ವಿ. ಕೆಲವರು ಮಿನಿಸ್ಟ್ರುಗಳು ಬಂದು ಸಾಲ್ವ್ ಮಾಡಿದ್ರು, ಕೆಲವು ಇಲ್ಲ. ಬರೀ ನಮ್ಮ ದುಡ್ಡು ಒಂದೇ ಅಲ್ಲ, ನಮಗೆ ಜ್ವಲಂತ ಸಮಸ್ಯೆಗಳು ಭಾಳ ಇದ್ದಾವೆ. MDP ಆಗಿರ್ಬೋದು. MDP ಅಂದರೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಆಗಿರ್ತಕ್ಕಂಥ ನಮಗೆ ಪರವಾನಿಗೆ ಇರ್ಬೋದು. ಆಮೇಲೆ ಅದಕ್ಕಾಗ್ತಕ್ಕಂಥ ನಮ್ಮದು 5 ಪಟ್ಟು ಪೆನಾಲ್ಟಿ ಆಗಿರ್ಬೋದು. ಆಮೇಲೆ GST ಇರ್ಬೋದು, ವ್ಯಾಟಿಂದ ಇಡೀ ನಮ್ಮ ಅಕ್ಕಪಕ್ಕ ಜಿಲ್ಲೆಗಳೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ಭೇಟಿ ಮಾಡಿದ್ದೀವಿ, ಹಲವಾರು ಸಾರಿ ಹೇಳಿದ್ದೀವಿ. ಅವರು ಇದುವರೆಗೂ ಕೂಡ ಅವಾಗ ಅತಿಕ್ ಸರ್ ಅಂತಂದೇಳಿ ಸೆಕ್ರೆಟ್ರಿ ಇದ್ದಂಥ, ಫೈನಾನ್ಸ್ ಸೆಕ್ರೆಟ್ರಿ ಇದ್ದಂಥ ಸಂದರ್ಭದಲ್ಲಿ ಅತಿಕ್ ಇವ್ರು ಕೆಲಸ ಇದು ಮಾಡಿಕೊಡಿ ಅಂದರು. ಇದುವರೆಗೂ 2.5 ವರ್ಷ ಆಯಿತು, ಆ ಕೆಲಸ ಆಗಿಲ್ಲ. ಮಾನ್ಯ ಸ್ನೇಹಿತರೆ, ಯಾಕಾಗಿಲ್ಲ? ಒಬ್ಬ ಮುಖ್ಯಮಂತ್ರಿಗಳು ಹೇಳಿದ ಕೆಲಸನೇ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಅದು ಹೋಗ್ಲಿ, ಕಾಂಟ್ರಾಕ್ಟ್ರಿಗೆ ಯಾಕೆ ಇಷ್ಟು ತಾರತಮ್ಯ? ಕಾಂಟ್ರಾಕ್ಟ್ರ್ ಬಗ್ಗೆ ಯಾಕೆ ಇಷ್ಟೊಂದು ತಾತ್ಸಾರ ಮನೋಭಾವ? ನಮ್ಮಿಂದ ನೀವು ಇಷ್ಟೋ ನಿಮಗೆ ಕೆಲವು ಪರ್ಸೆಂಟೇಜ್ ಸರ್ಕಾರ ಬಂದಿರೋದಕ್ಕೆ ನಾವು ಕಾರಣಕರ್ತರಿದ್ದೀವಲ್ವಾ? ಅದು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರೋದಕ್ಕೋಸ್ಕರ ಈ ಪ್ರವಾಸ, ರಾಜ್ಯ ಪ್ರವಾಸ, ಆಮೇಲೆ ಈ ಪತ್ರಿಕಾಗೋಷ್ಠಿ, ಇದು ಹೋರಾಟ, ಇದೆಲ್ಲದೂ ಸಹ ಅದಕ್ಕೋಸ್ಕರನೇ.